ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗುಡಿಸಲುಗಳು ಗುಡುಗಿದ್ದಾರೆ. ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿರುವಂತ ಗುಲ್ಬರ್ಗಾ ಜಿಲ್ಲೆಯ ಕೋಮು ಗಲಭೆ ಮಾಡ್ತಕ್ಕಂಥ ಈ ಮನುವಾದಿಗಳು ಈ ದೇಶದಲ್ಲಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರ ಹೋರಾಟದ ಮುಖಾಂತರ ಅವರು ತಮ್ಮ ಕೋಮು ಗಲಭೆ ಮುಖಾಂತರ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂಥದ್ದು ಖಂಡಿಸಿ ನಾವು ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಕೊಟ್ಟಂತ ಒಬ್ಬ ಧೀಮಂತ ನಾಯಕನಿಗೆ ಅಪಮಾನ ಮಾಡ್ತಕ್ಕಂಥದ್ದು ಇಡೀ ಮಾನವ ಕುಲಕ್ಕೆ ಇದೊಂದು ಹೀನಾಯವಾದಂಥ ಒಂದು ನಾಚಿಕೆಡಿ ವಿಷಯ ಆಗಿರುವಂಥದ್ದು ಬಂಧುಗಳೇ. ಯಾಕಪ್ಪ ಅಂದರೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ, ಪೆನ್ ಅಂತಕ್ಕಂಥ ಒಂದು ಗಣ್ಣನ್ನು ಉಪಯೋಗಿಸಿದ್ದಾರೆ ಮತ್ತು ಭೀಮಾ ಕೋರೆಗಾಂವ್ ಒಂದು ಮಹಾ ಶೂರರ ಒಂದು ಖಡ್ಗ ತಲವಾರಿನ ಅಂಶಾಸ್ತ್ರ ನಾವು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದನ್ನು ಕಲಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಅನ್ಯಾಯ ನಡೆದಾಗ ನಮಗೆ ಹೋರಾಟದ ಶಕ್ತಿನೂ ತುಂಬಿದಾರ. ಇದು ನಮ್ಮ ರಕ್ತದ ಕಣದಲ್ಲಿ ಒಬ್ಬ ಶೋಷಿತ ಸಮುದಾಯದ ಒಂದು ರಕ್ತದ ಕಣದಲ್ಲಿ ಒಂದು ಹೋರಾಟದ ಕಿಚ್ಚಿದೆ. ಈ ಸರ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ವಿಚಾರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರಿತುಕೊಂಡಂತ ಈ ರಾಜಕಾರಣಿಗಳು ಯಾವ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸದೆ ಬಡಿದು ಅವನಿಗೆ ಶಿಕ್ಷಕ್ಕೂ ಈ ಹೋರಾಟ ಹಿಂಗ ನಿರಂತರ ನಡೀತಾನೆ ಇದೆ. ಆ ಕೋಮು ಗಲಭೆ ಮಾಡ್ಕೊತ ಬರ್ತಾ ಇರ್ತಾರೆ. ಆ ಕೋಮು ಗಲಭೆ ಮಾಡ್ತಕ್ಕಂಥ ಈ ಮನೋವಾದಿಗಳನ್ನ ಸರ್ವನಾಶ ಮಾಡುವಂತ ಶಕ್ತಿ ಸರ್ಕಾರ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ಈ ಎಲ್ಲ ನನ್ನ BMRP ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನನ್ನ ಕೂಡಿರುವಂತ ಎಲ್ಲ ನನ್ನ ದಲಿತ ಮಿತ್ರರೊಂದಿಗೆ ಈ ಹೋರಾಟದ ಮನವಿಯನ್ನು ಕೊಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೇವಿ ಇವತ್ತೇನಪ್ಪ ಗುಲ್ಬರ್ಗಾ ಜಿಲ್ಲೆಯ ಜವರ್ಗಿ ತಾಲೂಕಿನ ಕೊಕಟ್ನೂರ್ B ಅನ್ನೋಂಥ ಒಂದು ಗ್ರಾಮದಲ್ಲಿ ಮಹಾಮಾನವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಅಸಹ್ಯವಾದ ಇಡೀ ಭಾರತ ದೇಶದ ಹಣೆ ಬರದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನೀವು ತೊಟ್ಟುಕೊಳ್ಳುವಂತ ಅರಿವಿ ಹಿಡ್ಕೊಂಡು ಇವತ್ತು ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ ಇವತ್ತು ಈ ಬ್ರಾಹ್ಮಣಶಾಹಿಗಳು ಬಂದ್ ಮಾಡಿದಾರ. ಇವತ್ತು ಅನೇಕ ಬೇರೆ ಧರ್ಮದವರು ಇವತ್ತು ದಲಿತರನವರು ಅದರೊಳಗೆ ಏನಪ್ಪಾ ಅಂದ್ರೆ ಲಮಾಣಿಗಾರು ನೇರವಾಗಿ ಹೇಳ್ತೀನಿ, ಅದರೊಳಗೆ ಇದ್ದಂಥ ಒಬ್ಬ ಹುಡುಗ ಲಮಾಣಿ ಸಮಾಜದವ ಮತ್ತು ಕುರುಬ ಸಮಾಜದವ, 3 ಮಂದಿ ಪಂಚಮಸಾಲಿ ಸಮಾಜದವರು, ಲಿಂಗಾಯತ ಸಮಾಜದವರು. ಇವತ್ತು ಈ ಸಮಾಜದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇವತ್ತು ಅವಮಾನ ಮಾಡ್ತೀರಿ. ಇವತ್ತು ನೀವು ತಗೊಳ್ಳಂತ ಒಂದು ಸಬ್ಸಿಡಿಗಳನ್ನು ಬಾಬಾ ಸಾಹೇಬ್ರು ಭಿಕ್ಷೆಯನ್ನು ಕೊಟ್ಟಿದಂಥ ಸಬ್ಸಿಡಿ ತಗೋತೀರಿ. ನೀವು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತೀರಿ. ನಿಮ್ಮಂಥ ನಾಲ್ಕು ಮನಸ್ಸು ಸ್ಥಿತಿ ಹಿಂದಕ ಮನೋವಾದಿಗಳು ಮಾಡುವಂಥ ಕೆಲಸ ಇವತ್ತು ನೀವು ಮಾಡಾಕತ್ತೀರಿ. ಯಾಕೆ ಮಾಡ್ತೀರಿ? ಇವತ್ತು ನಾವು ರಾಮನ ಒಪ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲ ದಲಿತರು ನಾವು ರಾಮನ ಒಪ್ಕೊತೇವೆ. ಇವತ್ತು ಬಾಬಾ ಸಾಹೇಬ್ರಿಗೆ ಇಡೀ ವಿಶ್ವವನ್ನು ಒಪ್ಕೊತದ. ಇವತ್ತು ಇಂಥ ನಾಲ್ಕು ಕೃತ್ಯವನ್ನು ಮಾಡ್ತೀರಿ. ಬರೇ ನೀವು ಭೀಮಾ ಕೋರೆಗಾಂವ್ ಇದಕ್ಕೆ 1818 ಆಗಿದ್ದು, ಇನ್ನು ಮುಂದೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಕೆಲವೇ ದಿನಗಳಲ್ಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ದಲಿತರೆಲ್ಲ ಶಾಂತರದಾರ ಅಂತ ತಿಳ್ಕೊಬೇಡ್ರಿ. ನಾವು ಎದ್ದು ನಿಂತ್ರ ನಾವು ನಿಂತೇವಪ್ಪ ಅಂದ್ರೆ ನೀವು ಓಡ್ಲಕ್ಕೆ ಜಾಗ ಸಹಿತ ಸಿಗ್ಲಾರ್ದಂಥ ಪರಿಸ್ಥಿತಿ
ಆಗ್ಬರ್ತದ ಈ ರಾಜ್ಯದಾಗ ಕೇಳಿ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಭೀಮ್ ಆರ್ಮಿ ಅಧ್ಯಕ್ಷರಾದಂಥ ನಮ್ಮ ಮದನ್ ಕುಮಾರ್ ದೇವದಾರ್ ಅವರು ಇವತ್ತು ಅವ್ರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಶಾಂತಿ ರೀತಿಯಿಂದ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ದಲಿತರು ಯಾರು ಕುರಿಗಳಂತ ತಿಳ್ಕೊಬೇಡ್ರಿ. ದಲಿತರೆಲ್ಲ ಹುಲ್ಲಿಗಳದೇವು. ಏನಾದ್ರು ನೀವು ಚುಚ್ಚುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಕೊಯ್ಯುವಂತ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಿದಂಥ ಮಹಾನ್ ರಾಷ್ಟ್ರ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಮಗೆ ಬುದ್ಧಿ ಇಲ್ಲ, ಯಾವುದೇ ಒಂದು ಸಂಘಟನೆಯ ಸಿದ್ಧಾಂತವನ್ನು ಹಿಡಿದುಕೊಂಡು ತಾವು ಒಬ್ಬ ರಾಷ್ಟ್ರ ನಾಯಕನಿಗೆ ಅಪಮಾನ ಮಾಡಿದ್ದೀರಾ. ತಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ, ಓದಿ ತಿಳ್ಕೊಳ್ಳಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಈ ಥರ ಶೋಷಿತ ಸಮುದಾಯವನ್ನು ನೀವು ಆ ಭೀಮಾ ಕೋರೆಗಾಂವ್ ಅನ್ನೋಂಥ ಒಂದು ಘಟನೆಯಾಗಿದೆ. ಅದನ್ನು ಸಹ ಜಾತಿ ವ್ಯವಸ್ಥೆ ವಿರುದ್ಧವಾದ ಒಂದು ಹೋರಾಟ. 1818ರಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಭೀಮಾ ಕೋರೆಗಾಂವನ್ನು ಮಾಡಲಾಗಿದೆ. ಅವತ್ತಿನ ದಿವಸ ರಾಜನಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಲ್ಲಿಯ ಶೋಷಿತ ಜನಾಂಗ, ಮಹಾರಾಜರೇ ನಾವು ಶಿವಾಜಿ ಮಹಾರಾಜರ ಸೇವೆಯನ್ನು ಮಾಡಿದ್ದೇವೆ, ಸಂಭಾಜಿ ಮಹಾರಾಜರ ಸೇವೆಯನ್ನು ಮಾಡಿದ್ದೇವೆ, ಅವರು ನಮಗೆ ಸಮಾನತೆಯನ್ನು ಕೊಟ್ಟರು, ನಮಗೆ ಮನುಷ್ಯರಂಗೆ ನೋಡಿಕೊಂಡರು, ತಾವು ನಮ್ಮನ್ನು ಮನುಷ್ಯರಂಗೆ ನೋಡಿಕೊಳ್ಳಿ, ನಮಗೆ ಶಿಕ್ಷಣವನ್ನು ಕೊಡಿ ಅಂತ ಕೇಳಿದಾಗ ಅಲ್ಲಿಯ ರಾಜ ನಮ್ಮ ಶೋಷಿತ ಸಮುದಾಯಗಳಿಗೆ ಮಕ್ಕದ ಮೇಲೆ ಉಗಿದು ಕಳಿಸಿದ. ಆದರೆ ಶೋಷಿತ ಸಮುದಾಯ ಹೆದರಲಿಲ್ಲ. ಅವತ್ತಿನ ಶಸ್ತ್ರವನ್ನು ಹಿಡಿದು ಮೊದಲನೇ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಭೀಮಾ ಕೋರೆಗಾಂವ್. ತಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡುವ ಮುಖಾಂತರ ನಮ್ಮ ಸಮಾಜವನ್ನ, ನಮ್ಮ ರಾಷ್ಟ್ರವನ್ನ ಒಡೆಯುವಂತ ದೇಶದ್ರೋಹ ಕೆಲಸವನ್ನ ಮಾಡ್ತಿದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದ ಹೆಮ್ಮೆಯ ಪುತ್ರ, ಭಾರತ ದೇಶಕ್ಕಾಗಿ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕ. ಆದ್ದರಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತಿಲ್ಲ, ಯಾರು ಈ ಕೃತ್ಯವನ್ನು ಕೈಗೊಂಡಿದ್ದಾರೋ ಅವರನ್ನು ಬಂಧಿಸಿದಾರ ಅಂತ ಹೇಳ್ತಿದ್ದೀರಾ. ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವನನ್ನು ಕಾನೂನು ಕ್ರಮದಲ್ಲಿ ಅವರಿಗೆ ಒಂದು ಗಡೀಪಾರು ಮಾಡಬೇಕು. ದೇಶದ್ರೋಹಿ ಪಟ್ಟವನ್ನು ಕಟ್ಟಿ ಅವರಿಗೆ ದೇಶದ ಆಚೆ ಬಿಸಾಕಿ ಬನ್ನಿ. ನಮ್ಮ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವ ಬುದ್ಧಿಯನ್ನು ಆ ನಾಲಾಯಕರನ್ನು ಯಾವ ಸಂಘಟನೆಗಳು, ಯಾವ ರಾಜಕೀಯ ಪಕ್ಷಗಳು ಅವರಿಗೆ ಸ್ಥಾನಗಳನ್ನು ಕೊಡಬಾರದು. ಅವರು ಕೊಟ್ಟಿದ್ದೇ ಆಗಿದರೆ ಅದು ಯಾವುದೇ ರಾಜಕೀಯ ಪಕ್ಷವಿರಲಿ, ಯಾವುದೇ ಸಂಘಟನೆವಾಗಿರಲಿ, ಅವರು ದೇಶದ್ರೋಹಿಗಳಂತ ನಾವು ಮುಂದೆ ಬರ್ದಂಗಂತ ದಿನಮಾನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಎಲ್ಲ ಸಲಹೆ ಕೊಟ್ಟಂತ ಮತ್ತು ಕಾನೂನು ರೀತಿಯಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಸಹಕರಿಸಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲ ಶೋಷಿತ ಸಮುದಾಯ ಜನರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಇಂಥದ್ದೆಲ್ಲ ಕೆಲಸ ಮಾಡ್ಲಕ್ಕೆ ಹೋಗ್ರಿ ಏನ್ರಿ? ಬಾಬಾ ಸಾಹೇಬ್ರ ಅಂದ್ರೆ ಯಾರು? ನಮ್ಮ ದೇಶದ ಒಂದು ದೊಡ್ಡ ಅದೊಂದು ಚಿಕ್ಕಿದ್ದಂಗ. ಆ ಥರ ಕೆಲಸ ಮಾಡ್ಲಕ್ಕೆ ಹೋಗ್ಬಾರ್ದು. ನಮಗೆ ನೋಡ್ರಿ ಪೆನ್ ಹಿಡ್ಲಕ್ಕೂ ಬರ್ತದ, ಗನ್ ಬಿ ಹಿಡ್ಲಕ್ಕೆ ಬರ್ತದ. ಅಂತ ಕೆಲಸ ಮಾಡಿದ್ರಿ, ಪೆನ್ ಹಿಡೋದು ಬಿಟ್ಟು ಗನ್ ಹಿಡಿದೀವಿ, ನಿಮಗೆ ಯಾರಿಗೂ ಬದುಕಲಕ್ಕೆ ಚಾನ್ಸ್ ಇರಲ್ಲ. ಇದೊಂದು ಚೆನ್ನಾಗಿರ್ಲಿ. ನಾವು ರೆಡಿದಾಗ ಎದ್ದು ಬಿಡ್ತೀವಿ. ಹೇಳಿ ಕೇಳಿ ಹಿಂಗೆ ತುಡುಗಿಲ್ಲ ಮಾಡೋದು ಬೇಡ. ಡೈರೆಕ್ಟ್ ನಮ್ಮಂಥವ್ರಿಗೆ ಒಬ್ಬರಿಗೆ ಯಾರಿಗೂ ನಮ್ಮ ದಲಿತರಿಗೆ ಫೋನ್ ಮಾಡಿ ಹಿಂಗೆ ಮಾಡಕತ್ತೆ ಅಂತ ಹೇಳಿ ಮಾಡಿದ್ರು ಅದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ತುಡುಗಿಲ್ಲ ರಾತ್ರಿ 12ಕ್ಕೆ 2ಕ್ಕೆ ಮಾಡಿದ್ರೆ ಅದೇನು ಸಂಬಂಧ ಆಗಲ್ಲ. ಅವ್ರು ಏನೇ ನಮ್ಮ ಜೊತೆ ಮಾಡಬೇಕಾಗಿತ್ತು ಒಳಗಿಂದೊಳಗಂತಂದ್ರೆ ಫೋನ್ ಮಾಡಿ ಕಿಸಿದ್ರೆ ಒಂದು ದಿವ್ಸ ಕರೆ ಕೊಟ್ಟು ಬಿಡಿ, ಭೀಮಾ ಕೊರೆಗಾಂವ್ ನಾವು ರೆಡಿ ಬಂದುಬಿಡ್ತೀವಿ. ಅವಾಗ ಇದೊಂದೇ ಲಾಸ್ಟ್ ಹೇಳ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ತನಕ ಸೇವ್ ಮಾಡೋದು. ಅವ್ರಿಗೆ ಏನು ಹೇಳೋದಿಲ್ಲ. ರೆಡಿ ಅಂದ್ರೆ ರೆಡಿ, ಅವ್ರಿಗೆ ಕರೆ ಕೊಟ್ಟು ಬಿಡಿ ಒಂದು ದಿವಸ ಯುದ್ಧಕ್ಕೆ. ನಾವು ರೆಡಿ ಅದೇ ಯುದ್ಧಕ್ಕೆ ಬಂದುಬಿಡಿ, ಏನಾಗ್ತಾ ಆಗ್ಬಿಡಿ ಇನ್ನೊಂದ್ಸಲ. ಅದು ಒಂದೇ ಕೊಡೋದಿಲ್ಲ ಲಾಸ್ಟ್. ಮತ್ತು ಅವ್ರು ಇನ್ನೊಂದು ಹೇಳ್ತೀನಿ, ಅವ್ರು ಬಂದರು ನಮ್ಮ ಕಣ್ಣಿಗೆ ಎಲ್ಲೇ ಕಾಣಿಸೋರು ಅವ್ರಿಗೆ ಹತ್ರ ಕಡ್ದು ಬಿಡ್ತೀವಿ ನಾವು ಲಾಸ್ಟ್ ಫೈನಲಿ. ಕಡ್ದೇ ಬಿಡೋದು ಅವ್ರಿಗೆ ಮುಂದೆ ಆಗಲ್ಲ. ಅವ್ರಿಗೆ ಕಡ್ದ್ರೆ ಮಾತ್ರ ಮುಂದೆ ಆಗಲ್ಲ. ಅವ್ರಿಗೆ 4 ಜನಕ್ಕೆ ಕಡೆದಂತರೂ ಫಿಕ್ಸ್. ಇದೊಂದೆಲ್ಲ ಇಟ್ಕೊಂಡು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾರೆ, ಶಿವಾಜಿ ಮಹಾರಾಜ ನೆನೆಸುತ್ತಾ, ಸುಲ್ತಾನ್ ಮಹಾರಾಜ ನೆನೆಸುತ್ತಾ ಅವ್ರು ಮಾರಿ ಕಾಣ್ಲಿಕ್ಕೆ ಹೆಂಗ್ರಿ? ಇವತ್ತು ದಿನಾಂಕ 20/2 ಕರ್ನಾಟಕ ರಾಜ್ಯದ ವಿಜಯಪುರ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮೊನ್ನೆ ಏನು ಗುಲ್ಬರ್ಗ ಡಿಸ್ಟಿಕ್ ಗ್ರಾಮದಲ್ಲಿ ಒಂದು ಘಟನೆ ಆಗಿತ್ತು. ಆ ಘಟನೆ ಏನಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಚಪ್ಪಲಿ ಹಾರ ಹಾಕಿ ಅದಕ್ಕೆ ಅವರಿಗೆ ಅವಮಾನ ಮಾಡಿದ್ದಾರೆ. ನಾವು ಭಾಷಣಕಾರರಲ್ಲ, ನಾನು ಮೊದಲೇ ಹೇಳ್ತಿರ್ತೀನಿ, ನಾವು ಭಾಷಣಕಾರರಲ್ಲ. ನೇರವಾಗಿ ನಾವು ಹೇಳೋದು RSS, ಬಜರಂಗ ದಳ, ಹಿಂದೂವಾಯಿ ಸಂಘಟನೆ, BJP ಸರ್ಕಾರ, ಕೇಂದ್ರ ಸರ್ಕಾರ ಜಾತಿವಾದಿ ನನ್ನ ಮಕ್ಕಳಿಗೆ. ನಿಮ್ಮ ರಾಮ ಎಲ್ಲದಾನಪ್ಪ ಅಂತ ನಿಮಗೆ ಗೊತ್ತೈತೆ, ನಮಗಂತೂ ಗೊತ್ತಿಲ್ಲ. ಇಲ್ಲ ನಾವಂತೂ ನೋಡಿಲ್ಲ ನಿಮ್ಮ ರಾಮ ಎಲ್ಲದಾನತ್ತೀರಿ. ನಿಮ್ಮ ರಾಮ ಅದೇ ಮಂದಿರದಾಗ ಕೂಡ್ಬೇಕಂದ್ರೆ ಎಷ್ಟೋ ವರ್ಷ ಹೋಗ್ಯ, ನಿಮ್ಗೆ ಅದನ್ನು ಗೊತ್ತೈತಿ. ಸ್ವಂತ ಅವ್ನು ಗುಡಿ ಕಟ್ಸ್ಕೊಳಕ್ಕೆ ಅವನಿಗೆ ಆಗಿಲ್ಲ ರಾಮಗೆ.
ಹೌದೇನಿಲ್ಲ? ಹಾಂ, ಅಲ್ಲಿ ಹೋಗಿ ನಿಮ್ಮ ರಾಮ್ ಕೂತಾನಪ್ಪ ಅಂದ್ರೆ ಮೂಲ ಕಾರಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಕಾನೂನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರಿಯಿಂದ ಹೋಗಿ ನಿಮ್ಮ ನಾಮದಲ್ಲಿ ಹೋಗಿ ಮಂದಿರದಾಗ ಕೂತಾನೆ. ಅದು ನಿಮ್ಗೆ ಗೊತ್ತಿರಲಿ. ಹಿಂಡ್ಗಟ್ಲೆ ಗುಮ್ಗಟ್ಲೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅವಮಾನ ಮಾಡಿ ರಾತ್ರಿ ಅರ್ಧ ಕಲಬುರ್ಗಿ ಹೊತ್ತಿ ಉರಿ ಹತ್ತು ಹೋಗ್ಯದ. ಹಂಗೇನು ತಿಂಡಿತ್ತು ನಮಗೆ ಹೇಳ್ರಿ, ನಮಗಂತೂ ಹಸುವಾಗ್ಯದ. ಏನು ನೀವು ಮಾಡಿಲ್ಲ ಜಾತಿವಾದ ನೀವೇ ನಮಗೆ ಆಹಾರ ಹಾಕ್ತೀರಿ, ಅದನ್ನು ನೀವು ತಿಳ್ಕೊರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಣಕಬೇಕು ಅಂದ್ರೆ ಭಾಳ ವಿಚಾರ ಮಾಡಿ ಕೆಣಕ್ರಿ. ಅಟ್ ರಾಮ 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 ಅಂತ ಹೇಳಕತ್ತೆ. ರಾಮ್ಕಿಂತ ಹೆಚ್ಚಿಗೆ ನೀವು ಮೋದಿ ಮೋದಿ ಅನ್ಕೊತ ಕೂತೀರಿ ಮಕ್ಕಳೇ. ನೀವೆಲ್ಲ ನಾಟಕದ ರಾಜಕೀಯ ಕಾರಣ ಎಲ್ಲ ರಾಜಕೀಯ ನಾಟಕ ಮಾಡಕತ್ತೀರಿ. ಇಲ್ಲಿದ್ದಂಥ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಮಂತ್ರಿ ಅವರು ಹಾಗೂ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಅವರಿಗೆ ಇದು ಮಾಡ್ಕೋತೀವಿ. ಆದಷ್ಟು ಆ ಜನರನ್ನು ಬಂದ್ಸಾಣ ನಮಗೆ ಗಡಿಪಾರ್ಕ್ನು ಇವ್ರಿಗೆ ಮತ್ತೆ ಬಂಧಿಸ್ತಾರೆ. ಅಲ್ಲಿದ್ದಂಥ BJP RSS ಕಾರ್ಯಕರ್ತ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತೆ ಜಾಮೀನು ಮಾಡಿ ಹೊರಗೆ ತರ್ತಾರೆ. ಇದು ರಿಯಲ್ ಫ್ಯಾಕ್ಟ್ ಐತಿ. ಮತ್ತು ಅವ್ರನ್ನ ಏನೈತಿ ಇಂಥದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬರೀ ಹೊಲೆಯಾರು ಮಾತ್ರ ಅಷ್ಟೇ ಒಂದಾಗೋದು ಬೇಡ. SC ST ಮೈನಾರಿಟಿ ಎಲ್ಲರೂ ಒಂದಾಗಬೇಕು. ಇದು ಬರೀ ಒಬ್ಬ ಸಮಾಜದ ಪರಿಸ್ಥಿತಿ ಅಲ್ಲ, ಸಮಸ್ಯೆ ಅಲ್ಲ, ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಐತಿ. ಇವ್ರೇನು ಮಕ್ಳು ರಾಮ ಕುಂಚಾರ ರಾಮರಾಜ್ಯ ಮಾಡಕ್ಕೆ ಹೋಗ್ಯಾರ ಮಕ್ಕಳೇ. ಇದನ್ನು ಮಾಡಿಸ್ಕೊಡಂಗಿಲ್ಲ. 1818ರಲ್ಲಿ ಬರೀ 500 ಮಹಾರು 22,000 ಪೇಶೆಗಳನ್ನು ಬ್ರಾಹ್ಮಣರು ಹೊಡೆದು ಕೊಂದಾರ. ಈಗ ವಿಚಾರ ಮಾಡಿರಿ ಮಗನೇ, ಇದು 2024 ಐತಿ. ಎಲ್ಲ ಮನೆಗೆ ಒಂದು ಮೂಲಿಗಳು ಮಕ್ಕಳೇ ಹುಡುಕಿ ಆಡ್ಕೋತ ಹೊಡಿಲಾಕ ಹೊಂಟ್ರೆ ನಿಮ್ಮ ಮೌ ನಿಮ್ಮ ಹೆಂಡತಿ ಹೋಗಿ ತೊಡಿ ಮೇಲೆ ಕೂತ್ರೆ ನಿಮ್ಮನ್ನು ಬಿಡಂಗಿಲ್ಲ ಮಕ್ಕಳು. ಇದು ಚಾಲೆಂಜ್ ಐತಿ. ನಮ್ಮ ಎಲ್ಲರೂ ನಮ್ಮ ಮೌ ಹಾಲು ಕುಡಿಸ್ಯಾಳ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ನಿಮ್ಮ ಮೌ ಹಾಲು ನೀವು ಕುಡಿದ್ರೆ, ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ಒಂದೇ ಒಂದು ಕರೆ ಕೊಡ್ರಿ. ನಿಮ್ಮ ಮೋದಿ ಕೈಲಿ ಕರೆ ಕೊಡಿಸ್ರಿ, ಅಥವಾ ನಿಮ್ಮ ಮೋಹನ್ ಭಗವತ್ ಅವ್ರ RSS ಮುಖಂಡ ಅವನಿಂದ RSS ಅವ್ರಿಗೆ ಕರೆ ಕೊಡಿಸ್ರಿ. ನಿಮಗೆ ಏನರ ಭೀಮಾ ಕೋರಿಗೆ ನೆನಪು ಆಗ್ಬೇಕಂದ್ರೆ ನಮಗೆ ಹೇಳ್ರಿ, ನಾವು ತೋರಿಸ್ತೀವಿ. ಭೀಮ್ ಆರ್ಮಿ ಕೋರೆಗ ಯುದ್ಧ ಹೆಂಗಿತ್ತು ನಾವು ಮಾಡಿ ತೋರಿಸ್ತೀವಿ. ಇದು ಚಾಲೆಂಜ್ ಐತಿ. ವಿಡಿಯೋ ಮಾಡ್ಕೋಬೋದು. ತ್ರಾಸು ನಮಗಾಗ್ಯದ. ಬಾಬಾ ಸಾಹೇಬ್ ತ್ರಾಸು ಆಗಿನ ಕಾಲದಾಗ ಬಾಬಾ ಸಾಹೇಬ್ ಎಷ್ಟು ತ್ರಾಸು ತೊಗಿರತ್ತೆ. ಇವತ್ತು ನಾವು ಅಷ್ಟು ಆರಾಮಾಗಿ ಕೂತೀವಿ. ನಮಗೆ ಗೊತ್ತಿರ್ಬೇಕು ಎಲ್ಲರಿಗೆ. ಹಾಂ, ಎಷ್ಟು ಕಷ್ಟಪಟ್ರಪ್ಪ, ಎಷ್ಟು ಬೆವರು ಸುರಿಸಾರಪ್ಪ, ಇವತ್ತು ನಾವು ಆರಾಮದೀವಿ. ಅವತ್ತು ಬಾಬಾ ಸಾಹೇಬ್ರು ಹೋರಾಟ ಮಾಡ್ಲಿಕ್ಕಾರ ನಮಗೆಲ್ಲರೂ ಗುಲಾಮ್ಗಿರಿ ಮಾಡಿದ್ರೆ ಇವತ್ತು ನಾವು ಎಲ್ಲೋ ಗೌಡ್ರ ಕಡೆ ಅಥವಾ ಎಲ್ಲ ಗುಲಾಮ್ಗಿರಿ ಮಾಡ್ಕೊತ ನಾವು ಇರ್ತಿದ್ವಿ. ಮೊದಲು ಸಂಘಟನೆ ಅನ್ನೋದು ಎಲ್ಲರೂ ಬಿಡ್ರಿ. ನಾವು ಒಂದೇ ತಿಳ್ಕೊಂಡು ಕಿಶನ್ ನಾ ಇವತ್ತು ನನ್ನ ಭೀಮ್ ಆರ್ಮಿ ಸಂಘಟನೆ ಬ್ಯಾನರ್ ಸಹಿತ ಮಾಡಿಸಿಲ್ಲ. ಯಾವುದಕ್ಕೆ? ಅದು ಎಲ್ಲರಿಗೆ ಸಂಬಂಧಪಟ್ಟ ವಿಷಯ ಐತಿ. ಬರೀ ಭೀಮ್ ಆರ್ಮಿಗೆ ಅಷ್ಟೇ ಅಲ್ಲ, ಎಲ್ಲ ರಾಜಕೀಯದವ್ರಿಗೆ ನೋಡಿದ್ದೀವಿ. ಇನ್ನೂ ಕಾಂಗ್ರೆಸ್ ಸರ್ಕಾರ ಕೂಡ ಯಾರೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬರೀ 14 ಏಪ್ರಿಲಿಗೆ ಬಂದು ಬಾಬಾ ಸಾಹೇಬ್ ಒಂದು ಸರ್ಕಲ್ಗೆ ಒಂದು ಹಾರ ಹಾಕ್ತೀರಿ ಮಕ್ಕಳೇ. ನಿಮ್ಗೆ ನಾಚಿಕೆ ಬರಬೇಕು. BJPದವ್ರಿಗೆ, ಕಾಂಗ್ರೆಸ್ದವ್ರಿಗೆ. ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅನ್ಯಾಯ ಆದಕ್ಕಾರ ಯಾರೂ ಬಂದು ಕಿಶಿಂದ ಕೇಳಾಕತ್ತಿಲ್ಲ. ಅದೇ ಬಾಬಾ ಸಾಹೇಬ್ ಹಾರ ಹಾಕಿ ನೀವು ಪಾರ್ಲಿಮೆಂಟ್ಗೆ ಹೋಗಿ ಮಾತಾಡ್ತೀರಿ. ಆದರೆ ಇದೇ ಬಾಬಾ ಸಾಹೇಬ್ ತ್ರಾಸ ಆದಕ್ಕಾರ, ಅವಮಾನ ಆದಕ್ಕಾರ ಯಾರೂ ಬಂದಿಲ್ಲ, ಬರೆಯಂಗಿಲ್ಲ. ನೇರವಾಗಿ ಯಾರು ಚರ್ಚೆ ಬರ್ತಿರೋ ಬರ್ಬೋದು. RSS ಬಜರಂಗದವರು ನೀವು ರಾಮರಾಜ್ಯ ಮಾಡಕ್ಕೆ ಹೊಂಟಿರಿ, ನಾವು ರಾಮರಾಜ್ಯ ಮಾಡಿಸ್ಕೊಡಂಗಿಲ್ಲ. ಬರೀ ಭೀಮ್ ರಾಜ್ಯ, ಭೀಮ್ ಹುಲಿಗಳು ಇವ್ರಿಗೆ ಬಿಟ್ಟು ಯಾರು ನನ್ನ ಮಕ್ಕಳು ಇಲ್ಲಿ ಅಧಿಕಾರ ನಡೆಯಂಗಿಲ್ಲ. ನಡೆಸೋದು ನಾವೇ ನಡೆಸಬೇಕು. ಯಾಕಂದ್ರೆ ಈ ದೇಶ ನಡೆಸೋದು ಸಂವಿಧಾನ ಮೇಲೆ ನಡೀತದೆ. ಎಲ್ಲಿ ತನಕ ಸಂವಿಧಾನ ಐತಿ, ಸಂವಿಧಾನದಿಂದ ನೀವು ಉಳಿಲಾಕತ್ತೀರಿ ಮಕ್ಕಳೇ. ಏನೋ ಸಂವಿಧಾನ ಸ್ವಲ್ಪ ನಾವು ಸೈಡಿಗೆ ಇಟ್ಟಪ್ಪ ಅಂದ್ರೆ ನೀವು ಮಕ್ಕಳೇ ನಮ್ಮ ಕೈಗೆ ಯಾರೂ ಉಳಿಯಂಗಿಲ್ಲ. ನಿಮ್ಗೆ ಗೊತ್ತಿರಲಿ. ನಮಗೆ ಬುದ್ಧನ ಶಾಂತಿನೂ ಬೇಕು, ಬಾಬಾ ಸಾಹೇಬ್ ಪೆನ್ನೂ ಬೇಕು. ಸಮಯ ಬಂದಾಕರೆ ಶಿವಾಜಿ ಮಹಾರಾಜ, ಟಿಪ್ಪು ಸುಲ್ತಾನ್ ತಲವಾರು ನಮ್ಮ ಅವಶ್ಯಕತೆ ಬೀಳ್ತದೆ. ನನ್ನ ಮಾತನ್ನ ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿರುವಂತ ಗುಲ್ಬರ್ಗ ಜಿಲ್ಲೆಯ ಕೋಮುಗಲಭೆ ಮಾಡ್ತಕ್ಕಂಥ ಈ ಮನುವಾದಿಗಳು ಈ ದೇಶದಲ್ಲಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರ ಹೋರಾಟದ ಮುಖಾಂತರ ಅವರು ತಮ್ಮ ಕೋಮುಗಲಭೆ ಮುಖಾಂತರ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂಥದ್ದು ಖಂಡಿಸಿ ನಾವು ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಕೊಟ್ಟಂತ ಒಬ್ಬ ಧೀಮಂತ ನಾಯಕನಿಗೆ ಅಪಮಾನ ಮಾಡ್ತಕ್ಕಂಥದ್ದು ಇಡೀ ಮಾನವ ಕುಲಕ್ಕೆ ಇದೊಂದು ಹೀನಾಯವಾದಂಥ ಒಂದು ನಾಚಿಕೆಡಿ
ವಿಷಯ ಆಗಿರುವಂಥದ್ದು ಬಂಧುಗಳೇ. ಯಾಕಪ್ಪ ಅಂದರೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ, ಪೆನ್ ಅಂತಕ್ಕಂಥ ಒಂದು ಗಣ್ಣನ್ನು ಉಪಯೋಗಿಸಿದ್ದಾರೆ ಮತ್ತು ಭೀಮಾ ಕೋರೆಗಾಂವ್ ಒಂದು ಮಹಾ ಶೂರರ ಒಂದು ಖಡ್ಗ ತಲವಾರಿನ ಅಂಶಾಸ್ತ್ರ ನಾವು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದನ್ನು ಕಲಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಅನ್ಯಾಯ ನಡೆದಾಗ ನಮಗೆ ಹೋರಾಟದ ಶಕ್ತಿನೂ ತುಂಬಿದ್ದಾರೆ. ಇದು ನಮ್ಮ ರಕ್ತದ ಕಣದಲ್ಲಿ ಒಬ್ಬ ಶೋಷಿತ ಸಮುದಾಯದ ಒಂದು ರಕ್ತದ ಕಣದಲ್ಲಿ ಒಂದು ಹೋರಾಟದ ಕಿಚ್ಚಿದೆ. ಈ ಸರ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ವಿಚಾರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರಿತುಕೊಂಡಂಥ ಈ ರಾಜಕಾರಣಿಗಳು ಯಾವ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸದೆ ಬಡಿದು ಅವನಿಗೆ ಶಿಕ್ಷಕಕ್ಕೂ ಈ ಹೋರಾಟ ಹಿಂಗ ನಿರಂತರ ನಡೀತಾನೆ ಇದೆ. ಆ ಕೋಮು ಗಲಭೆ ಮಾಡ್ಕೊತ ಬರ್ತಾ ಇರ್ತಾರೆ. ಆ ಕೋಮು ಗಲಭೆ ಮಾಡ್ತಕ್ಕಂಥ ಈ ಮನೋವಾದಿಗಳನ್ನ ಸರ್ವನಾಶ ಮಾಡುವಂತ ಶಕ್ತಿ ಸರ್ಕಾರ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ಈ ಎಲ್ಲ ನನ್ನ BMRB ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನನ್ನ ಕೂಡಿರುವಂತ ಎಲ್ಲ ನನ್ನ ದಲಿತ ಮಿತ್ರರೊಂದಿಗೆ ಈ ಹೋರಾಟದ ಮನವಿಯನ್ನು ಕೊಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೇವಿ ಕಾಲಿನ ಓದಿದ್ರೆ ಹೆಂಗ್ರಿ ಕೇಳಿ ನನ್ನ ತಲೆ ಕೆಡ್ತಾನೆ ಒಂದು ತಾಸು ರೋಡ್ ಬಂದ್ ಮಾಡ್ತೀನಿ. ನಿಮ್ಗೆ ಗೊತ್ತಿಲ್ಲ ನನ್ನ ತಲೆ ಕೆಡ ನೀವು ಬಂದು ಓದೋದು ಮಾಡಬೇಡ್ರಿ. ಬೇಕು
ಇಲ್ಲ ಸರ್ ರೌಂಡ್ ಮಾಡ್ರಿ ಒಂದು 10 ನಿಮಿಷ ರೌಂಡ್ ಮಾಡ್ರಿ ಒಂದೇ ಮಾಡಿದ್ರಿ ಒಂದು ಏನು ದೋಖ ಮಾಡಿದ್ವಿ ಏನು ಸಮಸ್ಯೆ ಮಾಡಿದ್ದೇವೆ ಸರ್ ನಾವೇನು ಸಮಸ್ಯೆ ಮಾಡಿ ಇಲ್ಲಿ ಏನು ಮಾಡೋದು ಒಂದು ಡಾಕ್ಯುಮೆಂಟ್ ಆಯ್ತು ಸರ್ ಹೋಗ್ಬಿಡ್ತೀವಿ ಡಿ ಸಿ ಆಫೀಸ್ ಸರ್ ನಾವು ಏನು ಮಾಡ್ಬೇಕಂತ ಮಾಡ್ತೀವಿ ನಮ್ಗೆ ಅನ್ಯಾಯ ಆಗದಲ್ರಿ ಆಯ್ತು ಸರ್ ನೀವು ನಿಂದ್ರಿ ಸರ್ ನಾವು ಏನು ಮಾಡಕತ್ತಿಲ್ಲ ರೀ ಅಂತದ್ದು ಸರ್ ಹಚ್ಚಂತವ್ರಿ ನಾವೇನು ತೊಂದರೆ ಮಾಡಕತ್ತೀವಿ ಸರ್ ಇಲ್ಲಿ ಯಾರಿಗೆ ಅಲ್ಲ ನಾವೇನು ಯಾರ ಮನೆ ಬೆಂಕಿ ಹಚ್ಚಕತ್ತೀವಿ ರೀ ಬಂದ್ ಮಾಡಿ